ಮಧಾಂಧನಾದ ಸತ್ಯರಥ ಚಂದ್ರಾಚಾರ್ಯ, ನನ್ನ ಮಾಯೆ ಮುಂದೆ ತಿಳಿಯುವುದು. ಗಾಢವಾದ ನಿದ್ರೆಯನ್ನು ಮಾಡುತ್ತಿರುವೆಯಾ ಚಂದ್ರಾಜೆ? ನೋಡ್ತಿರುವೆ ಎಂಬುದಾಗಿ ನೋಡಿ, ಆ ಚಂದ್ರಾಜ ದೇವಿಯ ಸ್ವಪ್ನದಲ್ಲಿ ಹೋಗಿ ಮಲಗಿರ್ತಕ್ಕಂಥ ಚಂದ್ರಾಜೆಯನ್ನು ಜಾರಿಸಿ ಬಂದಿದ್ದಾರೆ. ಯಾವ ಮಹಾ ಸಾಧ್ವಿ ಶಿರೋಮಣಿಯಾಗಿರ್ತಕ್ಕಂಥ ಚಂದ್ರಾಜೆ ಆದರೂ ಕಾಲಾಂತಕಾಲದ ನಿದ್ದೆಯಲ್ಲಿದ್ದೇನೆ. ಒದ್ದ ತಕ್ಷಣ ಚಟ್ಟನ್ನು ತೀರುತ್ತ ಸ್ವಾಮಿ ಆಡ್ತಾ ಇದ್ದಾರೆ. ಯಾವ ಸತ್ರದ ಮಹಾರಾಜರಾದ್ರು ಹೇಳ್ತಾ ಇದ್ದಾರೆ, ಯಾಕಮ್ಮ ದೇವಿ ಈ ರೀತಿ ಗಾಬರಿಗೊಂಡು ಚೀರಾಡ್ತೀವಿ, ಕಾರಣವಾದ್ರೆ ಏನು ಸ್ವಾಮಿ? ಏನೆಂದು ಹೇಳಲಿ ಸ್ವಾಮಿ? ಹೇಳುವನು ಕೇಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನಿದೊಂದ ಪಾಚೇನ ಗಾಳೋ ತಾನೇ, ಏನಿದೊಂದ ತನ್ನ ಪ್ರಾಣಕಾಂತನಾಗಿರ್ತಕ್ಕಂಥ ಸತ್ಯರಥ ಮಹಾರಾಜನಿಗೆ ಹೇಳ್ತಾ ಇದ್ದಾಳೆ, ಸ್ವಾಮಿ ನಾನಿಲ್ಲಿ ಮಲಗಿಕೊಂಡ ಮೇಲೆ ನನಗೊಂದು ಸ್ವಪ್ನವನ್ನು ಕಂಡೆನು. ಏನೆಂದರೆ ಯಾರೋ ಒಬ್ಬ ಕೆಂಜಡೆ ಮಹೇಶ್ವರನು ಬಂದು ನನ್ನನ್ನು ಜಾಡಿಸಿ ಬಂದಂತ ಭಾಸವಾಯಿತು. ಅದು ಅಲ್ಲದೆ ನಮ್ಮಿಬ್ಬರನ್ನು ಅಗಲಿಸಿ ನಾವು ಬೇರೆ ಬೇರೆ ಆಗೋಗಿದ್ದೀವಿ ಸ್ವಾಮಿ. ಇಂಥ ಒಂದು ಭಯಂಕರವಾದ ಕನಸನ್ನು ಕಂಡೆನು. ಮುಂದೆ ಏನಾಗುತ್ತೋ ಏನೋ ಕಾಣಲಿಲ್ಲ ಸ್ವಾಮಿ ಎಂಬುದಾಗಿ ತನ್ನ ಪತಿಯನ್ನು ಕೇಳ್ತಾ ಇದ್ದಾನೆ. ಯಾವ ಸತ್ಯದ ಮಹಾರಾಜರಾದರೂ ತನ್ನ ಹೆಂಡತಿಗೆ ಧೈರ್ಯವನ್ನು ಹೇಳ್ತಾ ಇದ್ದಾನೆ. ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಧೈರ್ಯ ಹೇಳಿದ್ರೇನೆ. ಏನಂತ ಹೇಳ್ತಾ ಇದ್ದಾರಂದ್ರೆ, ದೇವಿ ಚಿಂತೆ ಮಾಡಬೇಡ, ಏಕೆಂದರೆ ನೀನು ಅರಮನೆಯಲ್ಲಿ ಸಕಲ ಸೇವಕಿಯರ ಕೈಲಿ ಸೇವೆಯನ್ನು ಮಾಡಿಸಿಕೊಟ್ಟಿದ್ದವನು. ಪಟ್ಟೆ ಪಿತಾಂಬರವನ್ನು ಉಟ್ಟುಕೊಂಡು ಮೃಷ್ಟನ್ನ ಭೋಜನವನ್ನೇ ಊಟ ಮಾಡಿ ಸುಖದ ಸುಪ್ಪತ್ತಿಗೆ ಮೇಲೆ ತನ್ನ ಸೇವಕಿಯರಿಂದ ಕೈಕಾಲು ಮುಚ್ಚಿಕೊಳ್ಳುತ್ತಾ ನಿದ್ರೆಯನ್ನು ಮಾಡುತ್ತಿದ್ದವಳು ಈ ದಿವಸ ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ಮಲಗಿರುವ ಕಾರಣ ನೀನು ಈ ರೀತಿ ಒಂದು ಕನಸು ಬಿದ್ದಿರಬಹುದು. ನೀನು ಭಯಪಡಬೇಡ, ಜೊತೆಯಲ್ಲಿ ನಾನಿದ್ದೇನೆ, ಮಲಗಿ ನಿದ್ರಿಸುವಂತವಳಾಗು. ಪುನಃ ಮಲಗಿದ್ದಾಳೆ. ಪರಮಾತ್ಮನ ಬೇರೆಯಿಂದ ಯಾವ ಸತ್ಯರಥ ಮಹಾರಾಜನಾದರೂ ಈ ಯಮ್ಮನಾದರೂ ಪರಮಾತ್ಮ ಕೃಪೆಯಿಂದ ಪುನಃ ಇಟ್ಬಿಟ್ಟಿದ್ದಾಳೆ ಚೀರಾಡ್ಕೊಂಡು. ಎದ್ದು ತನ್ನ ಪ್ರಾಣಕಾಂತನ ಎಬ್ಬಿಸ್ತಾ ಇದ್ದಾಳೆ. ಹೇಳಿ ಸ್ವಾಮಿ, ಹೇಳಿ ಹೇಳಿ.
ಗಾಬರಿಯಿಂದ ಚೀರಾಡುತ್ತಿರುವೆಲ್ಲಮ್ಮ. ಏನಾಯ್ತು ಸ್ವಾಮಿ? ಇಲ್ಲಿ ನೋಡಿ, ನಮ್ಮ ಕಷ್ಟಕಾಲಕ್ಕೆ ತಂದಿರ್ತಕ್ಕಂಥ ದಾಸದಾನದ ಗಂಟಲು ಕಾಣುತ್ತಿಲ್ಲ, ಮಾಯವಾಗಿದೆ. ನೋಡಿ ಸ್ವಾಮಿ, ಪ್ರಾಣೇಶ್ವರಿ, ಚಂದ್ರಾಜೆ, ಏನ್ ಹೇಳ್ತಾ ಇದ್ದೀ? ನಮ್ಮ ಕಷ್ಟ ಕಾಲಕ್ಕೆ ಕುಕ್ಷಿ ಬಾದಿಗೆ ತಂದಿರ್ತಕ್ಕಂಥ ಹಣದ ಗಂಟು ಮಾಯವಾಗಿದೆ. ಹೌದು ಸ್ವಾಮಿ, ನೋಡಿ. ಆಗ ಯಾವ ಸತ್ರದ ಮಹಾರಾಜರಾದ ನೋಡುತ್ತಾ ದಿಟ್ಟಿಸಿ ಮರದ ಕಡೆ ನೋಡಿದ್ದಾರೆ. ಮರಕ್ಕೆ ಕಟ್ಟಿರ್ತಕ್ಕಂಥ ಕುದುರೆಯು ಸಹ ಮಾಯವಾಗಿಬಿಟ್ಟಿದೆ. ಹಾ ಪ್ರಾಣೇಶ್ವರಿ, ಮುಂದೆ ಗತಿ? ನೀನು ಹೇಳಿದ ಮಾತು ಸತ್ಯ. ವೃಕ್ಷಕ್ಕೆ ಕಟ್ಟಿರ್ತಕ್ಕಂಥ ಕುದುರೆಯು ಸಹ ಅದೃಶ್ಯವಾಗಿಬಿಟ್ಟಿದೆ. ಇದು ಇನ್ಯಾರೂ ಇಲ್ಲ, ಆ ಜಗದಲ್ಲೇನಾಗಿರ್ತಕ್ಕಂಥ ಕಲಿಪುರುಷನಾಗಿರ್ತಕ್ಕಂಥ ಶನೇಶ್ವರನ ಮಾಯಾ ಜಾಲವೇ ಸರಿ. ಇಲ್ಲ, ಒಂದು ರೀತಿ ನಮಗೇನಾದ್ರೂ ಭ್ರಮೆಯಾದ್ರೂ ಇಳಿದಿದ್ದೇನು? ಏನೆಂದರೆ, ನಾವು ಅಷ್ಟು ವೇಗವಾಗಿ ಕುದುರೆ ಮೇಲೆ ಬರ್ತಿದ್ದಾಗ ಆ ಗಂಟು ಕೆಳಗೆ ಜಾರಿ ಬಿದ್ದೋಯ್ತೇನು ಗೊತ್ತಿಲ್ಲ. ಭ್ರಮೆನೇ ಇದ್ರೂ ಇರಬೇಕು. ಬಿಡು, ಒಡವೆ ಗಂಟು ಹೋದ್ರೂ ಹೋಗ್ಲಿ, ಕುದುರೆಯಾದ್ರೂ ಸಿಕ್ಕಿದ್ರೆ ಇಲ್ಲಿ ಮುಂದೆ ಆದ್ರೂ ಪ್ರಯಾಣ ಮಾಡಬಹುದು. ಆದ್ರಿಂದ ನಮ್ಮ ಮನೆದೇವರಾದ ಶ್ರೀಮನ್ ನಾರಾಯಣ ಧ್ಯಾನವನ್ನು ಮಾಡುತ್ತಾ ಕುದುರೆಯನ್ನು ಹುಡುಕುತ್ತಾ ಹೋಗೋಣ ನಡಿ ಎಂಬುದಾಗಿ ಯಾವ ನವದಂಪತಿಗಳಿರ್ಬರು ನೋಡಿ ಅಂತಹ ಘೋರವಾದ ಅರಣ್ಯದಲ್ಲಿ ತಮ್ಮ ಕುಲದೇವರಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಧ್ಯಾನವನ್ನು ಯಾವ ರೀತಿ ಮಾಡ್ಕೊಂಬರ್ತಾ ಇದ್ದಾರೆ. ಚೀರಾ ಸಾಗರ ಕುದುರೆ ಸಿಗ್ತದ? ಸಿಕ್ಕಲ್ಲ. ಹಿಂಗೇ ನಡೆದು ಬರ್ತಾ ಇರ್ಬೇಕಾದ್ರೆ ನವಮಾಸ ತುಂಬಿರ್ತಕ್ಕಂಥ ಗರ್ಭಿಣಿ ರಾಣಿ ಚಂದ್ರಹಾಸಿ ನಡೆದು ಕಾಲಿನಲ್ಲಿ ಪಾದಗಳಲ್ಲಿ ಎತ್ತರವಾದ ಧಾರಾಕಾರವಾಗಿ ಸುರಿತಾ ಇದೆ. ಆದರೂ ನೋವನ್ನು ತಾಳಲಾರದೆ ತನ್ನ ಪತಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ಸ್ವಾಮಿ ಪ್ರಾಣಕಾಂತ, ನಾನಿನ್ನ ಹಿಂದಕ್ಕಿಡಲಾರೆ. ನನ್ನ ಒಡಲಲ್ಲಿ ನಿಮ್ಮ ಕೂಸಾದ್ರೂ ಬಡಿದಾಡುತ್ತಿದೆ. ನನಗೆ ಊಟವಿಲ್ಲ, ಕುಡಿಯಲು ನೀರಿಲ್ಲ. ನನ್ನ ಸಂಕಟವನ್ನು ನಾನು ತಾಳಲಾರೆ. ನಾನಿನ್ನು ಮುಂದೆ ಒಂದು ಹೆಜ್ಜೆಯನ್ನು ನಡೆಯಲಾರೆ. ಕಣ್ಣೀರನ್ನು ಸುರಿಸುತ್ತಾ ಪತಿಯ ಮಖವನ್ನು ನೋಡ್ತಾ ಹೇಳ್ತಾ ಇದ್ದಾಳೆ. ಯಾವ ಸತ್ಯದ ಮಹಾರಾಜರಾರು ತನ್ನ ಹೆಂಡತಿಯನ್ನು ನೋಡಿ ದುಃಖ ಬಂದ್ಬಿಡ್ತದೆ. ಆ ಪರಮಾತ್ಮ ನೆನ್ಕೊಂಡು ಹೇಳ್ತಾ ಇದ್ದಾರೆ, ರಾಜ್ಯ
ಯಾವ ರಾಣಿ ಚಂದ್ರಾಶಿಯಾದರೂ ಹೇಳ್ತಾ ಇದ್ರಿ ಕೊಚ್ಚಿ ಬಾದೆಯ ನನಗಾದರೂ ಒಡಲಲ್ಲಿ ಕೂಸು ಬಡಿದಾಡ್ತಿದೆ ಸ್ವಾಮಿ. ಕುಡಿಯಲು ನೀರಿಲ್ಲ, ಅದು ಬಾಧೆಯಾದ್ರೂ ಬಗಲವಾಗಿ ಬಾಧಿಸುತ್ತಿದೆ. ನನಗೆಲ್ಲಿಯಾದ್ರೂ ಸ್ವಲ್ಪ ಜಲವನ್ನು ತಂದು ಕೊಡಿ, ಇಲ್ಲವಾದರೆ ನನ್ನ ಪ್ರಾಣ ಉಳಿಯುವುದಿಲ್ಲ ಸ್ವಾಮಿ, ನನ್ನ ಪ್ರಾಣ ಉಳಿಯುವುದಿಲ್ಲ. ಯಾವ ಸತ್ಯರದ ಮಹಾರಾಜರಾದರೂ ಪ್ರಾಣೇಶ್ವರಿ, ನಾನು ಎಟ್ಟಿ ಹೇಳಿದರೂ ಕೇಳದೆ ನನ್ನ ಜೊತೆಯಲ್ಲಿ ಬಂದು ಇಂತಹ ನಿಸರಾತ್ರಿ ವೇಳೆಯಲ್ಲಿ ಜಲವನ್ನು ತಂದು ಕೊಡು ಎಂದು ಕೇಳಿದರೆ ನಾನು ಏನು ಮಾಡಿ ಎಂಬುದಾಗಿ ನೋಡಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಸತಿಯನ್ನು ಕಣ್ಣೀರನ್ನು ಒರೆಸ್ತಾ ಇದ್ದಾರೆ. ಆಗ ಕಣ್ಣೀರಿಗೆ ತಾಕದಂತೆ ನೋಡಿ ಮುದ್ರೆ ಉಂಗುರ. ಆಗ ಹೇಳ್ತಾ ಇದ್ದಾರೆ, ಪ್ರಾಣೇಶ್ವರಿ ನೀನು ಹೆದರಬೇಡ, ಧೈರ್ಯವಾಗಿರು. ಮುದ್ರೆ ಉಂಗುರದ ಬೆಳಕಿನ ಜಲವ ಹೂಡಿಗೆ ಚಿಂತಿಸಬೇಡ. ನೋಡು, ನಾನು ಮರೆತಿದ್ದೇನೋ, ನನ್ನ ಕೈನಲ್ಲಿ ಇನ್ನೂ ಮುದ್ರೆ ಉಂಗುರ ಇದೆ. ಇದರ ಬೆಳಕಿನ ಸಹಾಯದಿಂದಲೇ ಹೋಗಿ ನಾನು ಎಲ್ಲಿಯಾದರೂ ಜಲವನ್ನು ಹುಡುಕಿ ಶೀಘ್ರದಲ್ಲಿ ಬರ್ತೇನೆ. ನೀನು ಭಯಪಡಬೇಡ. ಅದೋ ಅಲ್ಲಿದೆಯಲ್ಲ ವಟವೃಕ್ಷ, ವಟವೃಕ್ಷ ಅಂದ್ರೆ ಆಲದ ಮರ. ಆ ವಟವೃಕ್ಷ ಬಳಿಯಲ್ಲಿ ನೀನು ಧೈರ್ಯಗೆಡದೆ ಕುಳಿತುಕೊಂಡಿರೋ, ನಾನು ಜಾಗೃತಿಯಾಗಿ ಎಲ್ಲಿಯಾದರೂ ಹೋಗಿ ಜಲವನ್ನು ಹುಡುಕಿಕೊಂಡು ತರುತ್ತೇನೆ. ಭಯಪಡಬೇಡ, ಧೈರ್ಯದಿಂದಿರು ಎಂಬುದಾಗಿ ತನ್ನ ಅರ್ಧಾಂಗಿಯಾಗಿರ್ತಕ್ಕಂಥ ಚಂದ್ರ ಆಶಿ ದೇವಿಗೆ ಧೈರ್ಯವನ್ನು ತುಂಬಿ ಆ ಮರದ ಬಳಿಯಲ್ಲಿ ಕುಳಿಸಿ ಜಲವನ್ನು ತರಲು ಹೋಗ್ತಾ ಇದ್ದಾರೆ. ಒಂದೆಜ್ಜೆ ಹೋಗ್ತಾರೆ, ಮತ್ತೆ ಹಿಂದಿರುಗಿ ನೋಡ್ತಾರೆ. ಒಂದೆಜ್ಜೆ ಹೋಗ್ತಾನೆ, ಮತ್ತೆ ಹಿಂದಿರುಗಿ ನೋಡ್ತಾನೆ. ಹೋ ಪ್ರಾಣೇಶ್ವರಿ, ಪರಮಾತ್ಮ, ನವಮಾದ ತುಂಬಿರ್ತಕ್ಕಂಥ ನನ್ನ ಅರ್ಧಾಂಗಿಯನ್ನು ಈ ಘೋರಾರಣ್ಯದಲ್ಲಿ ಹೇಗೆ ಬಿಟ್ಟು ಏನು ಮಾಡಲಿ? ಹೋಗದಿದ್ದರೆ ನನ್ನ ಸತಿಯ ಪ್ರಾಣ ಉಳಿಯುವುದಿಲ್ಲ. ಏನು ಮಾಡಲಿ? ಏ ಗಿಡ ಮರ ಬಳ್ಳಿಗಳಿವೆ, ನೀನೇ ಈ ದಿವಸ ನನ್ನ ಸತಿಯನ್ನು ಕಾಪಾಡಬೇಕು, ನನ್ನ ಸತಿಯನ್ನು ಕಾಪಾಡಬೇಕು ಎಂಬುದಾಗಿ ನೋಡಿ ಅಲ್ಲಿರ್ತಕ್ಕಂಥ ಗಿಡ ಮರ ಬಳ್ಳಿಗಳಿಗೆ ಹೇಳ್ಬಿಟ್ರಂತೆ, ನನ್ನ ಸತಿಯನ್ನು ನೀವೇ ಕಾಪಾಡಿ ಎಂಬುದಾಗಿ ಜಲವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿ ಹೋಗ್ತಾ ಇದ್ದಾರೆ ಅಂದ್ರೆ
ಎದು ನಾನು ದೇವಾ ದೇವಾ ಪರಮಾತ್ಮ ಶಿರೇಶ್ವರ ಗರ್ಭಿಣಿ ತೋರು ನಾವು ಮಾಡಿ ತುಂಬಿರತಕ್ಕಂಥ ಗರ್ಭಿಣಿ ಹೆಣ್ಣು ಓರ್ವಳನ್ನೇ ವಟವೃಕ್ಷದ ಬಳಿ ಕೊಳ್ಳಿಸಿ ಬಂದಿದ್ದೇನೆ. ಅಪ್ಪ, ಇಂತಹ ಗಾಢಂಕರವಾದ ಕತ್ತಲೆಯಲ್ಲಿ ಆಕೆ ಭಯಬೀಳದಿಲ್ಲವೇ? ಕರುಣಿ ತೋರು ತಂದೆ ಎಂಬುದಾಗಿ ಬೇಡ್ಕೊಂತ ಇದ್ದೇನೆ. ಏನು ಕರುಣಿ ತೋರಿದರೂ ಎಲ್ಲೂ ಜಲ ರಸಲು ಸಿಗ್ತಾ ಇಲ್ಲ. ಇಲ್ಲಿ ಒಂದು ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರನ ಕೇಳ್ತಾ ಇದ್ದೇನೆ, ಹೇ ಗಂಗಾಧರ, ಕರುಣಾಸಾಗರ, ನೀನಾದರೂ ನಮ್ಮ ಮೇಲೆ ಕನಿಕರವನ್ನು ತೋರಿ ಎಲ್ಲಿಯಾದರೂ ಜಲವನ್ನು ತೋರಿಸು ತಂದೆ, ಜಲವನ್ನು ತೋರಿಸು. ನನ್ನ ಸತಿಯಾದ ದಾಗನ್ಯ ಬಳತಿದ್ದಾಳೆ, ತನ್ನ ಉದರದಲ್ಲಿ ತನ್ನ ವಂಶದ ಕುಡಿಯನ್ನು ಹೊತ್ತಿದ್ದಾಳೆ. ಏನಾದರೂ ದಾಗದಿಂದ ಪ್ರಾಣ ಬಿಟ್ಟು ಬಿಡಬೇಕೇನು ಸ್ವಾಮಿ, ನೀನಾದರೂ ಕರುಣೆ ತೋರು ನನ್ನಪ್ಪ ಎಂದು ಆ ಗಂಗಾಧರನ್ನು ಸ್ಮರಿಸುತ್ತಾ ಮುಂದೆ ಬರ್ತಾ ಇದ್ದೇನೆ. ದೂರದಲ್ಲಿ ಒಂದು ಸರೋವರ ಹರಿಯುವ ಶಬ್ದವು ಕೇಳಿಸ್ತಾ ಇದೆ. ಏನೆಂಬುದಾಗಿ ಜುಳು 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 ಜುಳು. ಆಗ ಮನಸ್ಸಿನಲ್ಲಿ ಒಂಥರ ಆನಂದ ಭರಿತನಾಗ್ತಾನೆ. ಓಹೋ, ಮುಂದೆ ಗಂಗಾದೇವಿ ದೊರೆತಂತೆ ಕಾಣ್ತಾ ಇದೆ. ಇರಲಿ, ನಾನು ಸಮೀಪಕ್ಕೆ ಹೋಗಿ ಆ ಗಂಗಾದೇವಿಗೆ ವಂದಿಸಿ ತದನಂತರ ಜಲವನ್ನು ತೆಗೆದುಕೊಂಡು ಹೋಗ್ತೀನಿ ಎಂಬುದಾಗಿ ಬರ್ತಾನೆ. ತುಂಬಾ ಆಳದಲ್ಲಿ ಸರೋವರ ಹರಿತಾ ಇದೆ, ಕೆಳಗಡೆ ಇಳಿಬೇಕು. ಆ ಗಂಗಾದೇವಿ ನೋಡ್ಬಿಟ್ಟು ಆನಂದ ಭರಿತನಾಗಿ ಆ ದಡದ ಮೇಲೆ ನಿಂತ್ಕೊಂಡು ಗಂಗಾದೇವಿ ಸ್ತೋತ್ರ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೇನೆ ಅಂದ್ರೆ,
ಗಂಗಾದೇವಿಗೆ ನಮಸ್ಕರಿಸಿ ಆ ಘೋರವಾದ ಹಳ್ಳದಲ್ಲಿ ಇಳಿದಿದ್ದಾರೆ. ಆ ಗಂಗಾದೇವಿನ ಮಗತ್ಕೊಳಕ್ಕೆ ಇವ್ರ ಹತ್ರ ಕೊಡ ಇಲ್ಲ, ಒಂದು ಏನೂ ಇಲ್ಲ. ಯಾವ ರೀತಿ ನೀರನ್ನು ಮಕ್ಕೊಂಡೋಗಿ ನನ್ನ ಹೆಂಡತಿಯಾದ ಚಂದ್ರಹಾಸಿ ಕೊಡ್ಲಿ ಎಂಬುದಾಗಿ ಏರಿನಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ತಾವರೆ ಮರ, ಆ ತಾವರೆ ಮರದಲ್ಲಿ ಹೋಗಿ ಎಲೆಯನ್ನೆಲ್ಲ ಬಿಟ್ಕೊಂಡು ಜೊನ್ನೆಯನ್ನಾಗಿ ಮಾಡ್ಕೊಂಡ್ಬಿಟ್ರಂತೆ. ಜೊನ್ನೆ ಮಾಡ್ಕೊಂಡು ಕೆಳಗೆ ಇಳಿಬೇಕಲ್ಲ, ಬೆಳಕಿನ ಸಹಾಯ ಬೇಕಲ್ಲ. ಆ ಮುದ್ರೆ ಉಂಗುರ ಕಳಚಿ ಆ ದಡದ ಮೇಲೆ ಇಟ್ಟಂತೆ ಎದುರುಗಡೆ. ಆ ಬೆಳಕಿನ ಸಹಾಯದಿಂದ ಹೋಗಿ ನೀರನ್ನು ಮಕ್ಕೊಂಡು ಹೋಗೋಣ. ಕೆಳಗೆ ಇಳಿದಿದ್ದಾರೆ. ಯಾವ ಜಗದೊಡನಾಗಿದ್ದ ಕಲಿಪುರುಷನಾದರೂ ಕೇಕ್ ಹಾಕಿ ನಗ್ತಾವ್ರಂತೆ. ಮುದ್ರೆ ಉಂಗುರದ ಬೆಳಕಿನಿಂದ ಜಲವನ್ನು ತೆಗೆದುಕೊಂಡು ಹೋಗಿ ತನ್ನ ಸತಿಯ ದಾಹವನ್ನು ತೀರಿಸುವ ಮದಾಂಧ, ಈಗ ನೋಡ್ತಿರು, ಈ ನನ್ನ ಪ್ರಭಾವವನ್ನು ನೋಡು. ನನ್ನ ಮಾಯೆಯಿಂದ ಈ ಮುದ್ರೆ ಉಂಗುರವನ್ನು ಅದೃಶ್ಯ ಮಾಡಿ ನಿನಗೆ ದಾರಿ ತಪ್ಪಿಸುತ್ತಿದ್ದರು. ನಾನು ಸೂರ್ಯಕುಮಾರನೇ, ಛಾಯಾದೇವಿ ಗರ್ಭಸಂಜಾತ ಕಲಿಪುರುಷನೇ, ಕಾಕವಾಗನೇ ನೋಡ್ತಿರು ಮದಾಂಧ ಎಂಬಾಗಿ ಹಟ್ಟಿನ ಮುದ್ರೆ ಉಂಗುರವನ್ನು ಅದೃಶ್ಯ ಮಾಡಿಬಿಟ್ಟಿದೆ. ಮುದ್ರೆ ಉಂಗುರ ಇಲ್ಲ, ಬೆಳಕಿನ ಸಹಾಯ ಇಲ್ಲ, ಕತ್ತಲೆಯಾದ್ರೂ ಕವಿದು ಬಿಟ್ಟಿದೆ. ಆ ಘೋರಾರಣ್ಯ ಕಿಳಿದುಬಿಟ್ಟು ನೀರು ಮಕ್ಕೊಂಡು ಗೋಳಾಡ್ತಾನೆ. ಯಾವ ರೀತಿ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ನನ್ನ ಸತಿಗೆ ಕೊಡ್ಲಿ, ಯಾವ ದಿಕ್ಕಿನಲ್ಲಿ ಅವಳೇ ಅಂತ ಹುಡುಕಿಕೊಂಡು ಹೋಗ್ಲಿ. ಕತ್ತಲೆಯಾದ್ರೂ ಕವಿದಿದೆ, ನಾನು ಯಾವ ದಾರಿಯಲ್ಲಿ ಬಂದೆ ಎಂಬುದು ನನಗೆ ಗೊತ್ತಿಲ್ಲ. ಏನು ಮಾಡಲಿ ಎಂಬುದಾಗಿ ಆ ಗಂಗಾ ಜಲ ತೆಗೆದುಕೊಂಡು ನಾಲ್ಕು ಬರ್ತಾ ಇದ್ದೇನೆ, ಗೋಳಾಡ್ತಾ ಇದ್ದೇನೆ. ಯಾವ ರೀತಿ ಗೋಳಾಡ್ತಾ ಇದ್ದೇನೆ ಅಂದ್ರೆ, ಯಾವ ರೀತಿ ಗೋಳಾಡ್ಕೊಂಡು ನಾಲ್ಕು ಬರ್ತಾ ಇದ್ದೇನೆ ಅಂದ್ರೆ ಅಂತಾರೆ, ಅನಾಥ ಜನ್ಮ ಧರಿಸಿ ಪರಮಾತ್ಮ, ಅನಾಥ ಜನ್ಮ ಧರಿಸಿ ನೀ ದೈಕನಾದ ಮಾಯ ರಹಿತನೇ
ಪರಮಾತ್ಮನ ಧ್ಯಾನವನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ಕಾಡಿನಲ್ಲಿ ಬರಬೇಕಾದ್ರೆ ದಾರಿ ಕಾಣ್ತಾ ಇಲ್ಲ. ಒಂದು ಘೋರವಾದ ಕಂದುಕ ಕಾಲು ಜಾರಿ ಅದರೊಳಗಡೆ ಬಿದ್ದೋಗ್ಬಿಡ್ತಾರೆ. ಬಿದ್ದೋದಂತ ಸತ್ಯರದ ಮಹಾರಾಜರಿಗಾದ್ರೂ ಮೋರ್ಚಿತರಾಗ್ಬಿಡ್ತಾರೆ. ನಾನು ಎಲ್ಲಿದ್ದೀನಿ ಏನಿದ್ದೀನಿ ಏನು ಗೊತ್ತಾಗಲ್ಲ, ಮೋರ್ಚೆ ಬಂದು ಬಿದ್ದೋಗ್ತಾರೆ. ಈ ಕಡೆ ಯಾವ ನವಮಾಸ ತುಂಬಿರ್ತಕ್ಕಂಥ ಚಂದ್ರಾಶಿ ದೇವಿ ಆದರೂ ಉದರ ಬೇಟೆಯನ್ನು ತಾಳಲಾರದೆ ಯಾವ ರೀತಿ ಸಂಕಟ ಪಡ್ತಾ ಇದ್ದಾಳೆ ಅಂದ್ರೆ, ಉದರ ವೇದನೆ ಸಹಿತೇನೆ ಪರಮಾತ್ಮ. ಪತಿವರದ ಶಿರೋಮಣಿಯಾದ ಚಂದ್ರಾದಿ ದೇವಿ ಆದರೂ ತನ್ನ ಉದರ ವೇದನೆಯನ್ನು ತಾಳಲಾರದೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸುತ್ತಾ ಬಹಳ ವಿಧ ವಿಧವಾಗಿ ಗೋಳಾಡ್ತಾ ಇದ್ದಾಳೆ. ಈ ಕಡೆ ಯಾವ ಪರಮಾತ್ಮ ಆದರೂ ಬಲಿಪುರುಷನ ಯೋಚನೆ ಮಾಡ್ತಾ ಇದ್ದಾನೆ. ಓಹೋ, ನಾನು ಏನು ಇವರು ಕಷ್ಟ ಕೊಟ್ಟಿದ್ದಾಯ್ತು, ಯಾವ ರೀತಿ ನಾನು ಇವರು ಸತ್ಯ ಪರೀಕ್ಷೆ ಮಾಡ್ದಂಗಾಯ್ತು, ಹೆಂಡತಿ ಒಂದ್ ಕಡೆ ಗಂಡನ ಒಂದ್ ಕಡೆ ಮಾಡಿದ್ದಾಯ್ತು, ಏನ್ ಮಾಡ್ಲಿಲ್ಲ ಅಂತ ಯೋಚನೆ ಮಾಡಿದ್ರು. ಇರಲಿ, ಈಗ ಒಳ್ಳೆ ಸಮಯ. ಸತ್ಯರದನ್ನು ಜಲವನ್ನು ತಳ್ಳು ಹೋಗಿ ಬಂದೂಕದಲ್ಲಿ ಹಿಡಿದು ಮೋರ್ಚೆ ಆಗ್ಬಿಟ್ಟವನು. ಈ ಕಡೆ ನವಮಾಸ ತುಂಬಿರ್ತಕ್ಕಂಥ ಚಂದ್ರಾಸನ ಗರ್ಭವೇದನೆ ಬಂದು ಒದ್ದಾಡ್ತಾ ಇದ್ದಾನೆ. ಈಗ ನಾನು ಹೇಗಾದ್ರೂ ಮಾಡಿ ಒಂದು ಘೋರವಾದ ಹುಲಿಯನ್ನು ನಿರ್ಮಾಣ ಮಾಡಿ ನನ್ನ ಮಾಯೆಯಿಂದ ಏಕೆಯನ್ನು ಬೇರೆ ಕಡೆ ಕಚ್ಚಿಕೊಂಡು ಹೋಗುವಂತೆ ಮಾಡುವೆನು ಎಂಬುದಾಗಿ ಪರಮಾತ್ಮನಾದರೂ ಪಕಾಪಕನೆ ನಗುತ್ತೆ ಯಾವ ರೀತಿ ಬರ್ತಾ ಇದ್ದಾರೆ ಅಂದ್ರೆ, ಸುತ್ತಿಲ್ಲ ಮನೆ ಚಂದ ನವಮಾಸ ತುಂಬಿದ ಗರ್ಭಿಣಿ ದಾಗದಿಂದ ಒದ್ದಾಡುತ್ತಿರುವೆ. ಈಗ ನೋಡುತ್ತಿರು
ನನ್ನ ಮಾಯೆಯಿಂದ ಒಂದು ಘೋರವಾದ ಉರಿಯನ್ನು ನಿರ್ಮಿಸಿ ಆ ಉರಿ ನಿನ್ನನ್ನು ಕಚ್ಚಿಕೊಂಡು ಹೋಗಿ ದೂರ ಬಿಡುವಂತೆ ಮಾಡಿ ಕೊನೆಗೆ ಅದರಿಂದ ಬಾಯಿಂದ ಬಿಡಿಸಿ ವಿಪ್ರರ ವೇಷವನ್ನು ಹಾಕಿಕೊಂಡು ಬಂದು ನಿನ್ನಿಂದಲೇ ದಾನವನ್ನು ಪಡೆದು ನಿನ್ನನ್ನಾದರೂ ಸತ್ಯಭ್ರಷ್ಟನಾಗಿ ಮಾಡುವುದೇ ಬಿಡುವುದಿಲ್ಲವೆಂದು ಪರಮಾತ್ಮನಾದರೂ ನೋಡಿ ಒಂದು ಘೋರವಾದ ಉರಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆ ಉರಿಗೆ ಹೇಳ್ತಾ ಇದ್ದಾರೆ ಪರಮಾತ್ಮ ನೋಡಿ ಏನಂತ ಹೇಳ್ತಾ ಇದ್ದಾರೆ, ಅಯ್ಯ ಉನಿರಾಯ, ಚಂದ್ರಾಸಿಗೆ ಯಾವ ರೀತಿ ಸಹ ಗೋಚರವಾಗಬಾರದು. ಆಕೆ ಯಾವ ರೀತಿ ಕಚ್ಚಿನ ಜಾಗದಲ್ಲಿ ಏನು ಗಲಭೆ ಕುಡಿದು ಆ ರೀತಿ ಆಕೆಯನ್ನು ಕಚ್ಚಿಕೊಂಡೋಗಿ ಬೇರೆ ಕಡೆ ಬಿಟ್ಬಿಡು, ಮುಂದಿದ್ದು ನಾನು ನೋಡ್ಕೊಂತೀನಿ ಎಂಬುದಾಗಿ ಆ ಮಾಯಾವನಿಗೆ ಆಜ್ಞೆಯನ್ನು ಮಾಡಿಬಿಟ್ಟಿದ್ದಾರೆ. ಆ ಕಾಡಿನಲ್ಲಿ ಹುಲಿಯಾದರೂ ಭಯಂಕರವಾಗಿ ಬರ್ತಾ ಇದೆ. ಬೇಗ ಆ ಕಾಡಿನಲ್ಲಿ ಯಾರಾದರೂ ಘೋರವ ಹೆಂಗಸು ಅಂತ ಘೋರವಾದ ಮೃಗವನ್ನು ನೋಡಿದ್ರೆ ಭಯ ಬೀಳಲ್ವಾ? ಗಡನೆ ಎದುರುತ್ತಾ ಹಾ ಹುಲಿ 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 ಕಾಪಾಡಿ ಕಾಪಾಡಿ ಎಂಬುದಾಗಿ ಮೋರ್ಚಿತರಾಗಿ ಹೋಗ್ತಿದ್ದಾರೆ. ಬಂದು ಪರಮಾತ್ಮನ ಪ್ರೇರಣೆಯಿಂದ ನಿರ್ಮಿತವಾದಂತಹ ಹುಲಿ ಈಕೆಗೆ ಯಾವ ಗಲಭೆಯಾಗದಂತೆ ಕಚ್ಚಿಕೊಂಡು ಹೋಗಿ ಒಂದು ತಾವರೆ ಮರದ ವೃಕ್ಷದಡಿಯಲ್ಲಿ ಬುಡದಲ್ಲಿ ಬಿಟ್ಟುಬಿಟ್ಟಿದೆ. ಈ ಮೂರ್ಛಿತವಾಗಿದ್ದೊಡೆ ಯಾವ ರಾಣಿ ಚಂದ್ರಾಶೆಯಾದರು ಪರಮಾತ್ಮನೊಬ್ಬ ಮಾಯಾ ಬ್ರಾಹ್ಮಣರ ವೇಷ ಹಾಕಿ ಬಂದ್ಬಿಟ್ಟಿದ್ದಾರೆ. ಹಾಕೊಂಡು ತನ್ನ ಬಟ್ಟೆಯಿಂದ ಆಕೆಗೆ ಸೆಕೆಂಡ್ ಬೀಸ್ತಾ ಇದ್ದಾರೆ ನೋಡಿ. ಜಗದಲ್ಲೇನಾಗಿರ್ತಕ್ಕಂಥ ಪರಮಾತ್ಮ ಆ ಮಹಾರಾಣಿ ಸೆಕೆ ಬೀಸ್ತಾ ಇದ್ದಾರೆ. ಆ ಸೆಕೆ ಬೀಸ್ತಕ್ಕಂಥ ಗಾಳಿ ತಣ್ಣನೆ ತಂಗಾಳಿ ಹೊಡೆದಾಗ ಈ ಮೂರ್ಛಿತಲಾಗಿರ್ತಕ್ಕಂಥ ಚಂದ್ರಾಸೆ ತಲೆ ಎತ್ತಿ ನೋಡ್ತಾ ಇದ್ದಾರೆ. ಇವರು ಸೆಕೆ ಬೀಸಿ ಉಪಚಾರ ಮಾಡ್ತಾ ಇದ್ದಾರೆ. ಅಪ್ಪ ತಂದೆ, ನೀವ್ಯಾರು ಸ್ವಾಮಿ? ಇಂತಹ ಘೋರವಾದ ಕಾಡಿನಲ್ಲಿ ನನ್ನನ್ನು ಈ ರೀತಿ ಉಪಚಾರ ಮಾಡ್ತಾ ಇದ್ದೀರಲ್ಲ, ಯಾರಪ್ಪ ನೀವು? ಅಮ್ಮ, ನಾನೋರ್ವ ಬಡ ಬ್ರಾಹ್ಮಣನು. ನಾನು ಈ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಭಾರಿ ಘೋರವಾದ ಹುಲಿ ಒಂದು ನೀನು ಕಚ್ಕೊಂಡು ಹೋಗ್ತಾ ಇರ್ತಾಯಿ, ನಿನ್ನ ಪ್ರಾಣ ತೆಗೆದುಕೊಳ್ಳೋದಮ್ಮ. ಅದಕ್ಕೋಸ್ಕರ ಅದರ ಬಾಯಿಂದ ಬಿಡಿಸಿದ್ದೀನಿ ತಾಯಿ. ನಾನು ಬಡ ಬ್ರಾಹ್ಮಣ, ನನಗೇನಾದ್ರೂ ದಾನವನ್ನು ಕೊಟ್ರೆ ಕೆಲವು ದಿನ ಈ ಕುಕ್ಷಿ ಬಾಧೆ ನಿವಾರಿಸಿಕೊಂಡು ಮುಂದಕ್ಕೆ ಹೋಗ್ತೀನಮ್ಮ, ಏನಾದ್ರೂ ದಾನವನ್ನು ಕೊಡ್ತಾಯಿ ಎಂಬುದಾಗಿ ಕೇಳಿದ್ದಾರೆ. ನೋಡಿ, ಅರಮನೆಯಲ್ಲಿ ಬಡಬಗ್ಗರಿಗೆ ವಜ್ರ ವೈಡೂರು ಮುತ್ತು ರತ್ನಗಳನ್ನು ಮರದಲ್ಲಿ ತುಂಬಿಕೊಡ್ತಾ ಇದ್ರಂತೆ. ಆ ದಿವಸ ತನಗೆ ಸಹಾಯ ಮಾಡತಕ್ಕಂಥ ವಿಪ್ರೋತ್ತಮರಿಗೆ ಕೊಡಲು ನೀನು ಏನೂ ಇಲ್ಲವಲ್ಲ, ಏನು ಮಾಡಲಿ ಎಂಬುದಾಗಿ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಸುತ್ತಾ ತನ್ನ ಮುಖವನ್ನು ಒರೆಸ್ಕೊಂಡ್ಲಂತೆ. ನೋಡಿ, ಆ ಕೈಗೆ ಮುತ್ತಲ್ಲಿರ್ತಕ್ಕಂಥ ಮೂಗಿನಲ್ಲಿರ್ತಕ್ಕಂಥ ಮುತ್ತೈದೆ ಮೂಗು ತಾಕ್ತಂತೆ. ಆಗ ತಾಕ್ತಾಗ ಉಪ್ಪು, ನಾನು ಬ್ರಾಹ್ಮಣೋತ್ತಮರಿಗೆ ಏನೂ ಇಲ್ಲವೆಂದು ಹೇಳ್ತಿದ್ನಲ್ಲ, ನನ್ನಿಂದ ಸತ್ಯ ಇರ್ತಾ ಇರಲಿಲ್ಲ, ಧರ್ಮ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸ್ವಾಮಿ, ಸ್ವಲ್ಪ ನಿಲ್ಲೇ ನನ್ನ ನಾಸಿಕದಲ್ಲಿ ನನ್ನ ತೋರು ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಮೂಗುತಿ ಇದೆ, ನಾನು ಅದನ್ನು ಬಿಚ್ಚಿಕೊಡ್ತೀನಿ, ಸ್ವಲ್ಪ ನಿಧಾನಿಸಿ. ಇದು ಗಲೀಜಾಗಿದೆ, ಇದನ್ನು ನನ್ನ ಕಣ್ಣೀರಿಂದ ಸ್ವಚ್ಛ ಮಾಡ್ತೀನಿ. ಫಸ್ಟು ಸ್ವಚ್ಛ ಮಾಡಿದ ನಂತರ ನಿಮಗೆ ಕೊಡ್ತೀನಿ. ಹೆಂಗಿರ್ಬೇಕು? ಯಾರಿಗಾದ್ರೂ ಭಿಕ್ಷೆ ಕೊಡ್ಬೇಕಾದ್ರೆ ಯಾರಾದ್ರೂ ಇಂಗಿಡಿಸಿ ಹೆಂಗಿದೆ ಒಳ್ಳೇದ ಕೆಟ್ಟದ್ದ ಅಂತ ಕೊಡ್ತೀರಾ? ಬಂದಿದ್ದೇನೆ ಹೋಗಲೇ ತಗೊಂಡು ಕೊಟ್ಟಿದ್ದೆ ಹೆಚ್ಚು, ಅದ್ರಾಗೇನೋ ಇದನ್ ಕೇಳ್ತಾನೆ ಅಂತಾರೆ. ಆ ತಾಯಿ ಮಹಾಪತಿವ್ರತೆ ತನ್ನ ನಾಸಿಕದಲ್ಲಿರ್ತಕ್ಕಂಥ ಮೂಗುತಿ ಬಿಚ್ಚಿಕೊಡ್ಬೇಕಾದ್ರೆ ಅವನಿಗೆ ಕಣ್ಣೀರಿಂದ ಸ್ವಚ್ಛ ಮಾಡಿಕೊಡ್ತೀನಿ ಅಂತ ಎಂಬುದಾಗಿ ಆ ಮೂಗುತಿನ ಯಾವ ರೀತಿ ಬಿಚ್ಚಿಕೊಡಕ್ಕೆ ಕೇಳ್ತಾ ಇದ್ದಾಳೆ ಅಂದ್ರೆ, ಮುತ್ತೈದೆ ತನದ ಮೂಗುತಿ
ತನ್ನ ನಾಚಿಕೆದಲ್ಲಿರ್ತಕ್ಕಂಥ ಮೂಗುತಿಯನ್ನು ಬಿಚ್ಚಿ ತನ್ನ ಕಣ್ಣೀರಿಂದ ಸ್ವಚ್ಛ ಮಾಡಿ ಆ ಬ್ರಾಹ್ಮಣತ್ವರಿಗೆ ದಾನವಾಗಿ ಕೊಟ್ಟಿದ್ದಾಳೆ. ಬ್ರಾಹ್ಮಣೋತ್ತಮರಾದರು ಮುತ್ತೈದ ಮೂಗುತಿಯನ್ನು ದಾನವಾಗಿ ಪಡೆದು ಆಶೀರ್ವಾದ ಯಾವ ರೀತಿ ಮಾಡಿದ್ದಾರೆ ಅಂತ. ಅಮ್ಮ, ಎಂತ ಪದುರದ ತಾಯಿ ನೀನು. ನಮ್ಮಂತಹ ನಿರ್ಗತಿಕರಾದ ಬ್ರಾಹ್ಮಣನ ಕಂಡ್ರೆ ಎಷ್ಟು ಮುರುಕ್ತಿಯಮ್ಮ. ನಿನ್ನ ನಾಸಿಕಲ್ಲಿರ್ತಕ್ಕಂತಹ ಮೂತಿನೇ ದಾನವಾಗಿ ಕೊಟ್ಟುಬಿಟ್ಟಲ್ಲವ. ಆ ಸಾಂಬವಿ ನಿನ್ನನ್ನು ಕಾಪಾಡಲಿ ತಾಯಿ ಅಂತ ಆಶೀರ್ವಾದ ಮಾಡಿದ್ರು. ಆಶೀರ್ವಾದವನ್ನು ಮಾಡಿ ಕೊನೆಗೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಅಮ್ಮ ನಾನು ನಿನ್ನ ಇನ್ನೊಂದು ಆಶೀರ್ವಾದ ಮಾಡ್ಬೇಕಮ್ಮ. ಏನು ಸ್ವಾಮಿ? ಅಮ್ಮ, ನಿನ್ನ ಕಂಠದಲ್ಲಿ ಧರಿಸಿರ್ತಕ್ಕಂಥ ಮಾಂಗಲ್ಯ ನಿನ್ನ ಪತಿ ಕಣ್ಣಿಗಲ್ಲದೆ ಪರಪುರುಷರ ಕಣ್ಣಿಗೆ ಕಾಣದೇ ಇರಲಿ ಎಂಬುದಾಗಿ ಶಾಪ ಕೊಟ್ಬಿಟ್ರು. ಅದೊಂದು ಆಶೀರ್ವಾದ ಮಾಡಿರಂತೆ. ಆಶೀರ್ವಾದ ಮಾಡ್ತಿದ್ದಂಗೆ ಕಟ್ಟನೆ ಮಾಯವಾಗಿದ್ದಾರೆ. ಕಣ್ಣು ತೆರೆದು ನೋಡ್ತಾ ಇದ್ದಾಳೆ, ಯಾರೂ ಇಲ್ಲ. ಏನಿದೆ ಆಶ್ಚರ್ಯ? ಮುತ್ತೈದ ಮೂಗುತಿಯನ್ನು ದಾನವಾಗಿ ಕೊಡ್ತೀನ. ಈ ಬ್ರಾಹ್ಮಣೋತ್ತಮರಾದ್ರೂ ಕಡಿ ಕಾಣದಂತೆ ಮಾಯವಾಗಿದ್ದಾರೆ. ಏನಿರಬಹುದು? ಇವರು ಯಾರಿರಬಹುದು? ಓಹೋ, ಇದೆಲ್ಲ ಜಗದೊಡನಾಗಿರ್ತಕ್ಕಂಥ ಕಲಿಪುರುಷನ ಮಾಯೆಯ ಜಾಲವೇ ಸರಿ ಎಂಬುದಾಗಿ ನೋಡಿ. ಪ್ರಸವ ವೇದನೆ ಶುರುವಾಗ್ಬಿಟ್ಟಿದೆ, ಗರ್ಭವೇದನೆ. ಆ ಮರದಡೆ ಆ ಗರ್ಭವೇದನೆಯನ್ನು ತಾಳಲಾರದೆ ಆ ತಾರೆ ಮರದ ಬುಡದಲ್ಲಿ ಯಾವ ರೀತಿ ಒದ್ದಾಡ್ತಾ ಇದ್ದಾಳೆ ಅಂದ್ರೆ,
ದಯಬಾರದ ಸ್ವಾಮಿ
ಚಂದ್ರಾಸಿ ದೇವಿಯಾದರೂ ಆ ತಾರೆ ಮರದ ಬುಡದಲ್ಲಿ ಗರ್ಭವೇದನೆಯನ್ನು ತಾಳಲಾರದೆ ಯಾವ ರೀತಿ ಓಡಾಡ್ತಾ ಇದ್ದಾಳೆ ಅಂದ್ರೆ ಮರದ ಬುಡದ ಬೇರೆ ತಾಯಿ ಬಾರಮ್ಮ ಬೇಗ ಬಾರಮ್ಮ ಚಂದ್ರಹಾಸಿ ದೇವಿಯಾದರೂ ಗರ್ಭವೇದನೆಯನ್ನು ತಾಳಲಾರದೆ ತಾರೆ ಮರದ ತಾಯಿ ಬೇರೆ ಹಿಡ್ಕೊಂಡು ಉದ್ದಾಡ್ತಾ ಇದ್ದಾಳೆ. ತಾರೆ ಮರದ ಬಲಗಡೆ ಬೇರೆ ಹಿಡ್ಕೊಂಡು ಅಕ್ಕ ಬೇಗ ಬಾರಮ್ಮ ಅಂತ ಕೇಳ್ತಾ ಇದ್ದಾಳೆ. ಎಡಬದಿದ ಬೇರೆ ಹಿಡ್ಕೊಂಡು ತಂಗಿ ಬೇಗ ಬಾರಮ್ಮ. ಯಾರು ತಾನೇ ಬರ್ತಾರೆ? ಯಾರು ಬರಲಿಲ್ಲ. ಗರ್ಭವೇದನೆಯನ್ನು ತಾಳಲಾರದೆ ಒದ್ದಾಡಿ 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 ಹಾಗೆ ಮೂರ್ಛಿತಳಾಗುತ್ತಾಳೆ. ನೋಡಿ, ಕೈಲಾಸದಲ್ಲಿರ್ತಕ್ಕಂಥ ಜಗನ್ಮಾತೆಯಾದರೂ ನೋಡಿ ಶನಿದೇವರು ಹೋಗಿ ಬೇಡ್ಕೊಂತ ಇದ್ದಾಳಂತೆ. ಸೆರಗೊಡ್ಡಿ, ಅಪ್ಪ ಶನಿರಾಜ, ನನ್ನ ಮಗಳು ಉದುರ ಬೇದನೆಯಿಂದ ನಡ್ತಾ ಇದ್ದಾಳೆ, ಅವಳು ಜೀವ ಕಳೆದು ಬಿಡ್ತೀಯಪ್ಪ, ನನಗೆ ಪುತ್ರಿ ಭಿಕ್ಷೆಯನ್ನು ಕೊಡು ಎಂಬುದಾಗಿ ಕೇಳ್ತಾ ಇರಬೇಕಾದ್ರೆ ಯಾವ ಕಲಿಪುರುಷನಾದ ಶ್ರೀದೇವರು ಹೇಳ್ತಾ ಇದ್ದಾರೆ, ಅಮ್ಮ ನಾನು ಕಷ್ಟ ಕೊಡೋದು ನಿಜ, ದುರ್ಮಾರ್ಗದಲ್ಲಿ ನಡೆಯುತ್ತಿರೋರಿಗೆ ಸನ್ಮಾರ್ಗಕ್ಕೆ ತರೋದು ನಿಜ, ಆದರೆ
ಯಾರಿಗೂ ಪ್ರಾಣ ಮಾತ್ರ ತೆಗೆಲ್ಲಮ್ಮ ನಾನು. ನೋಡಿ ಶನಿದೇವರು ಜನಗಳಿಗೆ ಎಷ್ಟೇ ಕಷ್ಟ ಕೊಡ್ಲಿ ಪ್ರಾಣ ಕಾಪಾಡ್ತಾರಂತ ಅವರಲ್ಲಿ ಇರ್ತಕ್ಕಂಥ ದುರ್ಬುದ್ಧಿಯನ್ನು ತಿದ್ದಿ ಬುದ್ಧಿ ಕಲಿಸ್ತಾನಂತೆ. ಅದಕ್ಕೋಸ್ಕರ ಜಗನ್ಮಾತೆಯಾದ ಪಾರ್ವತಿ ದೇವಿ ಹೇಳಿನ ತಮ್ಮ ಹೋಗ್ತಾಯಿ ನಿನ್ನ ಮಗಳನ್ನು ನೀನು ಕಾಪಾಡ್ಕೋ, ನಾನು ಅಡ್ಡವರಲ್ಲ ಹೋಗಮ್ಮ. ಯಾವ ಜಗನ್ಮಾತೆಯಾದ ಪಾರ್ವತಿ ದೇವಿ ಬಂದಂತೆ ನಾನು ಈ ರೂಪಿನಲ್ಲಿ ಹೋದೆ ನನ್ನ ನೋಡಿದ್ರೆ ಅವಳು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅವಳು ಬುದ್ಧಿ ಬಂದಿದ್ದಾಗಿರೋದು ಜಗನ್ಮಾತೆಯಾದ ಪಾರ್ವತಿ ದೇವಿನ ಪೂಜೆ ಮಾಡ್ತಾ ಇರ್ತಾಳೆ. ನಾನು ಇಷ್ಟು ಭಕ್ತಿಯಿಂದ ನಿನ್ನ ಅಣ್ಣನ ಪೂಜೆ ಮಾಡಿದ್ದೀನಿ, ನೀನು ನನಗಿಂತ ಕಷ್ಟ ಕೊಡ್ಬೋದು ಅಂತ ಕೇಳಿದ್ರೆ ನಾನು ಉತ್ತರಿಸಕ್ಕಾಗಲ್ಲ. ಆದ್ದರಿಂದ ನಾನು ಹೇಗಾದ್ರೂ ಮಾಡಿ ಅವಳಿಗೆ ಆಶೀರ್ವಾದ ಮಾಡಬೇಕು ಎಂಬುದಾಗಿ ನೋಡಿ ಆ ತಾರೆ ಮರದ ತುದಿಯಲ್ಲಿ ನಿಂತುಕೊಂಡು ಆಶೀರ್ವಾದ ಮಾಡಿಲ್ಲಂತೆ. ಯಾವ ಜಗನ್ಮಾತೆಯಾದ ಪಾರ್ವತಾದೇವಿ ಆಶೀರ್ವಾದ ಮಾಡೋಣ. ಈ ಕಡೆ ಯಾವ ಚಂದ್ರಾಸಿಗೆ ಜರಣವಾಗಿದೆ, ಮಗು ಹುಟ್ಟಿದೆ, ಗಂಡು ಮಗು ಒಂದ್ ಕಡೆ ಬಿದ್ದಿದೆ. ಈ ಯಮನಿಗೆ ಜ್ಞಾನ ಇಲ್ಲ. ನೋಡಿ ಭೂದೇವಿ ಬಂದು ಬಾಣಿತನ ಮಾಡಿದ, ಭೂದೇವಿ ಬಂದು ಬಾಣಿತನ ಮಾಡಿ ಆ ಮಗುನ ಪಕ್ಕಕ್ಕೆ ಹಾಕಿದ್ದಾಳೆ. ಮೂರ್ಛಿತ ಹೋಗಿರ್ತಂತ ಚಂದ್ರಾಸಿ ದೇವಿ ಆದ್ರೆ ಎತ್ತರಕೊಂಡು ತನ್ನ ಹೊಟ್ಟೆಯನ್ನು ತಡಕಿ ನೋಡ್ಕೊಂಡಿದ್ಲು. ಹೊಟ್ಟೆ ಇಲ್ಲ, ಮಗು ಏನಾಗ್ಬಿಡ್ತು ಕಾಡಿನಲ್ಲಿ, ಮಗು ಜನನವಾಗಿದೆ ಅಂತ ಒದ್ದಾಡಿ ಪಕ್ಕದಲ್ಲಿ ನೋಡ್ತಾ ಇದ್ದಾಳೆ. ಮಗು ಬಿದ್ದಿದೆ. ತಾಯಿ ಕರಳು ಎತ್ತಿ ಓಡಿ ಮಗುವನ್ನು ತಬ್ಬಿಕೊಂಡು ಇದ್ದೊಳಕ್ಕೆ ಪ್ರಾಣ ಇಲ್ಲ. ಎಷ್ಟು ದಿವಸ ಆಗಿದೆ ಅನ್ನ ತಿಂದು, ಕುಡಿಯಕ್ಕೆ ನೀರಿಲ್ಲ. ಅಂತ ಕಾಡಿನಲ್ಲಿ ಮಗುವಿಗೆ ಜನ್ಮವನ್ನು ಕೊಟ್ಟು ಆ ಮಗುವನ್ನು ತಬ್ಬಿಕೊಂಡು ಮಗುವನ್ನು ವರ್ಷಕ್ಕೆ ಬಟ್ಟೆ ಇಲ್ಲ, ಕುಡಿಸಕ್ಕೆ ಹಾಲಿಲ್ಲ. ಯಾವ ರೀತಿ ಗೋಳಾಡ್ತಾ ಇದ್ದಾಳೆ ಅಂದ್ರೆ ತೊಟ್ಟಿಲಿಲ್ಲ ಮಗುವೇ ಗೋರಾರಣ್ಯದಲ್ಲಿ ಆ ಮಗುಗೆ ಒದಿಸಕ್ಕೂ ಬಟ್ಟೆ ಇಲ್ಲ, ಕುಡಿಸೋಣವೆಂದರೆ ಅದರಲ್ಲಿ ಪಾಲಿಲ್ಲ. ಆ ಮಗುವನ್ನು ಎತ್ಕೊಂಡು ಗೋಳಾಡ್ತಾ ಇದ್ದಾನೆ. ಅಪ್ಪ ಕುಮಾರ, ನೀನೇನಾದ್ರೂ ಅರಮನೆಯಲ್ಲಿ ಜನಿಸಿದ್ದೆ ಆದರೆ ಅನೇಕರ ಜನ ಸೇವಕರು ನಿನ್ನ ಸೇವೆಯನ್ನು ಮಾಡ್ತಾ ಇದ್ರು. ರಕ್ತದ ತೊಟ್ಟಿನಲ್ಲಿ ಮಲಗಿದ್ದು ನಿನ್ನ ತೂಗ್ತಾ ಇದ್ರು. ನಿನಗೆ ಜೋಗುಳ ಆಡರು, ಲಾಲಿ ಆಡರು, ಏನು ಇಲ್ಲದ ಈ ಗೋರಾರಣ್ಯದಲ್ಲಿ ಈ ಭಿಕಾರಿ ಹೊಟ್ಟೆಯಲ್ಲಿ ಹುಟ್ಟಿದಲ್ಲಪ್ಪ. ನಾನೇನು ಮಾಡಿ? ಓದಿಸನ ಅಂದ್ರೆ ಬಟ್ಟೆ ಇಲ್ಲ, ಕುಡಿಸನ ಅಂದ್ರೆ ನನ್ನ ಎದೆಯಲ್ಲಿ ಹಾಲಿಲ್ಲ. ಯಾವ ರೀತಿ ನಿನ್ನನ್ನು ಸಾಕಿ? ಏ ಸಿನಿಮಹದೇವ, ಶನೇಶ್ವರ, ನಿನಗೆ ನಮ್ಮ ಮೇಲೆ ದಯಪಾಲಿಲ್ಲವೇ ತಂದೆ ಎಂಬುದಾಗಿ ಆ ಪರಮಾತ್ಮ ಜ್ಞಾನವನ್ನು ಮಾಡುತ್ತಾರೆ. ತಾನು ಹುಟ್ಟಿರ್ತಕ್ಕಂಥ ಸೀರೆಯಲ್ಲೇ ಅರ್ಧ ಭಾಗವನ್ನು ಅರಿದುಕೊಂಡು ಆ ಮಗುವನ್ನು ಸುತ್ತಕೊಂಡು
ಜಲವನ್ನು ತೊರೆದು ಹೋಗಿರ್ತಕ್ಕಂಥ ತನ್ನ ಪತಿಯನ್ನು ಹುಡುಕುತ್ತಾ ನೋಡಿ ಆ ಕಾಡಿನ ಮಾರ್ಗದಲ್ಲಿ ಬರ್ತಾ ಇದ್ದಾಳೆ. ಈ ಕಡೆ ಏನಾಗಿದೆಯಪ್ಪ ಅಂದ್ರೆ ಆ ಕಾಡಿನಲ್ಲಾದರೂ ಒಬ್ಬ ಪರಮರ ಎಲ್ಲಮ್ಮ ಎಂಬತಕ್ಕಂಥವರು ಆ ಕಾಡಿನಲ್ಲಿ ವಾಸ ಮಾಡ್ತಾರೆ. ಅವರ ಕೆಲಸಗಳೇನಪ್ಪಾ ಅಂದ್ರೆ ಆ ಕಾಡಿನಲ್ಲಿ ಬರ್ತಕ್ಕಂಥ ಜನಗಳನ್ನ ತಲೆ ಬರಡೆಯನ್ನು ಹೊಡೆದು ಅವರದಲ್ಲಿ ಇರ್ತಕ್ಕಂಥ ಆಭರಣ ವಜ್ರ ವೈಡೂರ್ಯ ಚಿನ್ನ ಬಂಗಾರ ಕಿತ್ಕೊಂಡೋಗಿ ಅದನ್ನು ಮಾರೇ ಕೇರ ಅವರು ಜೀವನ ನಡೆಸ್ತಾ ಇರ್ತಾರೆ. ಅವರು ದಿನನಿತ್ಯದ ಕೆಲಸನೇ ಅಷ್ಟು. ಹೀಗೆ ಒಬ್ಬ ಕೊರಮರ ಎಲ್ಲ ಏನು ಮಾಡ್ತಾನೆ, ಮನೆಯಲ್ಲಿ ಮಲಗಿರ್ತಾನೆ. ಒಂದು 3 ಗಂಟೆ ಸಮಯ ಆಗಿರ್ತದೆ. ಎದ್ದು ಹೋಗ್ಬಿಡೋಣ, ಹೋಗಿ ಯಾರಾದ್ರೂ ಬೆಳಗ್ಗೆ ಬರ್ತಾರೆ, ಅವ್ರ ತಲೆ ಹೊಡ್ಕೊಂಡ್ಬಂದ್ಬಿಡೋಣ ಅಂತೇಳಿ ಮಚ್ಚಿಡ್ಕೊಂಡ್ ಬರ್ತಾ ಇರ್ತಾನೆ. ಯಾವ ರೀತಿ ಬರ್ತಾ ಇದ್ದಾನೆ ಅಂತ ಅಂದ್ರೆ ಒಂದು ಸಮಯ ಎಂಬುದಾಗಿ ಆ ಹೋರಾಟದಲ್ಲಿ ಬಂದು ಆ ಕಾಡಿನ ದಾರಿಯಲ್ಲಿ ನಿಂತಿದ್ದಾನೆ. ಇವನ ಗ್ರಹಚಾರಕ್ಕೆ ನೋಡಿ, ಬೆಳಿಗ್ಗೆ 10 ಗಂಟೆ ಆದ್ರೂ ಯಾರು ಒಂದು ಅರ್ಪಣಿಸಲಿಲ್ಲ. ಏನ್ ಮಾಡೋದು, ಏನಿದು? ದಿನನಿತ್ಯ ಸಾವಿರಾರು ಜನಗಳು ಬುಳ್ಳೆ ಹೊಡೆದು ಜೀವನ ಮಾಡ್ತಿದ್ದೆ ನಾನು. ಈ ದಿವಸ ನನ್ನ ಪಕ್ಕದಲ್ಲಿ ಮಲಗಿದ್ಲಲ್ಲ ಆ ದರ್ವೇಜಿ ನನ್ನ ನೆಂಡ್ರು ಎಲ್ಲಿ ನೋಡು, ಅವಳ ಮುಖ ನೋಡ್ಬಿಟ್ಟೆ ಕಣ್ರಿ. ಅದೇನು ಗ್ರಹಚಾರ ಕಾದ್ಬಿಡ್ತು. ಅವಳ ಗ್ರಹಚಾರ ನನ್ನ ಗ್ರಹಚಾರ ಒಂದೂ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಬಿಳ್ಳೆ ಅಡ್ಡು ಸುಳಿಲಿಲ್ವಲ್ಲ, ಏನ್ ಮಾಡ್ಲಿ? ಹೊಟ್ಟೆ ಸ್ವಾದ್ರು ಬಹಳವಾಗಿ ಬಾರಿಸ್ತಾ ಇದೆ. ಮನೆಗೆ ಹೋದೆ ಅಂದ್ರೆ ಆ ಲೋಡಿ ಮುಂದೆ ಅಂತಂದೆ ಅಂತಾಳೆ. ನಾನು ಏನಪ್ಪ ಮಾಡ್ಲಿ ಅಂತ ಅವನು ಸಹ ಭಗವಂತ ಧ್ಯಾನ ಮಾಡ್ತಾನೆ. ಭಗವಂತ ನನಗೇನಾದ್ರೂ ಕರುಣಿಸು ಎಂಬುದಾಗಿರ್ಲಿ, ಏನಾದ್ರೂ ಒಂದು ಆದಾಯ ಆಗ್ತದೆ. ಮನೆಗೆ ಹೋಗಿ ಏನಾದ್ರೂ ಒಂದು ಇದ್ರೆ ತಿನ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತ. ಮನೆಗೆ ಹೋಗಿ ಎಲ್ರನ್ನ ಕೇಳಿದ್ವಿ, ಎಲ್ಲಿ ಏನೇ ಮಾಡಿದ್ದೆ ಅಡಿಗೆ? ಅವಳು ಹೇಳ್ತಾಳೆ, ಓ ಮಾವ, ಎಂತ ಗಣಸಲ್ಲ ನೀನು ಒಂದ್ ಕಾಳು ಅಕ್ಕಿಲ್ಲ, ಒಂದ್ ಕಾಳು ರಾಗಿಲ್ಲ, ಏನೋ ಮಾಡಿದ್ಯಾ ಅಂತ ಬಂದಿದ್ಯಾ? ಏನೋ ತಂದಿದ್ಯಾ ನೀವು? ಎಲ್ಲ ಇವಳ ಏನೇ ತಂದಾಕಿದ್ದಲ್ಲ, ಏನೇ ಮಾಡ್ತೀಯಾ? ಎಷ್ಟು ಜನ ಸಾವಿರಾರು ತಲೆ ಹೊಡೆದು ಬಿಟ್ಟಿದ್ದೀನಲ್ಲ ನಾನು. ಏನೋ ಹೇಳ್ತಿದ್ಯಾ? ತಂದಾಕ್ತೀಯಾ ತಿಂತೀಯಾ? ನನಗೇನು ಹೇಳ್ತೀಯಾ? ಆಗ ಅವಳನ್ನೇನೋ ಸಮಾಧಾನ ಮಾಡಿ ರಾತ್ರಿ ಮಾಡಿರ್ತಕ್ಕಂಥ ಉಳಿದಿರ್ತಕ್ಕಂಥ ತಂಗಳನ್ನ ಊಟ ಮಾಡಿ ಹೇಳ್ತಾ ಇದ್ದೀನಿ ಎಲ್ರಿಗೆ, ಎಲ್ಲಿ ನೀನು ಚಿಂತೆ ಪಡಬೇಡ, ಏನಾದ್ರೂ ಇವತ್ತು ಸಿಗ್ತದೆ. ಇವತ್ತು ಯಾರನ್ನ ಸಿಕ್ಲಿ ಅವ್ರ ಬುರುಡೆ ನೋಡ್ದು ಅವರಲ್ಲಿ ಇರ್ತಕ್ಕಂಥ ಆಭರಣ ಎಲ್ಲ ನೀವು ಕಿಕ್ಕೊಟ್ಬಿಡ್ತೀನಿ, ಮನಿಕನ್ನು ಆನಂದ ಪಡು ಅಂತ ನೋಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಆಚೆ ಕಡೆ ಬರ್ತಾರೆ ನೋಡು. ಈ ಅಮ್ಮ ಆಚೆ ಕಡೆ ಹೋಗಿ ನೋಡ್ತಾ ಇದ್ದಾಳೆ. ಯಾವ ಚಂದ್ರಾಶಿ ಆದ್ರೂ ಆಗ ತಾನೇ ಹುಟ್ಟಿದ ಮಗುವನ್ನು ತನ್ನ ಸೀರೆ ಸೆರಗಿನ ಅರ್ಧ ಭಾಗವನ್ನು ಅದ್ದುಕೊಂಡು ಸುತ್ತಕೊಂಡು ಆ ಕಾಡಿನ ದಾರಿಯಲ್ಲಿ ಬರ್ತಾ ಇದ್ದಾಳೆ. ಬರ್ತಕ್ಕಂಥ ಚಂದ್ರಾಶಿ ದೇವಿ ನೋಡಿ ಗಂಡಿನಿಗೆ ಹೇಳ್ತಾಳೆ, ಯಾರೋ ಓರ್ವ ಹೆಂಗಸು ಏನೋ ಇರಿಕೆಂಬತ್ತಾಳ್ರಿ. ಓಹೋ, ಒಳ್ಳೆ ಸಮಯ ಇದು, ನಾನು ಹೋದ್ರೆ ಭಯ ಬಿದ್ದು ಹೊಡೆ ಬಿಡ್ತಾಳೆ. ನೀನ್ ಹೇಗಾದ್ರೂ ಮಾಡಿ ಹೋಗಿ ಅವಳು ಒಳ್ಳೆ ಮಾತಿಂದ ಉನ್ನಾರ ಮಾಡಿ ಕರ್ಕೊಂಬ, ನಾನು ಹಿಂದೆಗಡೆ ನಿಂತ್ಕೊಂಡು ಅವನು ತಲೆ ಹೊಡೆದು ಬಿಡ್ತೀನಿ. ಆಗ ಹೆಂಡತಿ ಅಂತ ಕಾದಳು, ಎಲ್ಲಮ್ಮ ಅನ್ನೋ ಕಾದಳು ಹೋಗ್ತಾಳೆ. ಹೋಗಿ ಅಮ್ಮನ್ ನೋಡ್ತಾಳೆ,
ಯಾವ ಆಭರಣ ಇರಲ್ಲ, ಕಸಮರವಾದ ಬಟ್ಟೆ. ಆಗ ತಾನೇ ಹುಟ್ಟಿರ್ತಕ್ಕಂಥ ಮಗು ಎತ್ಕೊಂಡ್ಬರ್ಬೇಕಾದ್ರೆ ಅವಳನ್ನ ಹೋಗಿ ಕೇಳ್ತಾಳೆ, ಅಮ್ಮ ಯಾರು ನೀನು? ಈ ಕಾಡಿನ ದಾರಿಲಿ ಒಬ್ಳೆ ಬರ್ತಾ ಇದ್ದಿಲ್ಲ, ಏನ್ ಸಮಾಚಾರ? ಅಮ್ಮ ನಾನೋರ್ವ ಪರದೇಶಿ, ನಮ್ಮ ದೇಶವಾದ್ರೂ ಬಹಳ ದೂರ. ನಾನು ನನ್ನ ಪ್ರಾಣೇಶನ ಈ ಕಾಡಿಗೆ ಬಂದಿದ್ದೆವು. ಗ್ರಹಚಾರ ದೋಷ, ನವಮಾಸ ತುಂಬಿರ್ತಕ್ಕಂಥ ಗರ್ಭಿಣಿ ನಾನು. ಜಲವನ್ನು ಓದಲು ನನ್ನ ಪತಿ ಬಾರಲಿಲ್ಲ. ನಿನ್ನೆ ರಾತ್ರಿ 3 ಗಂಟೆ ಸಮಯದಲ್ಲಿ ಈ ಮಗುವಿಗೆ ಜನ್ಮವನ್ನು ಕೊಟ್ಟೆ. ಇದಕ್ಕೆ ಉಣಿಸಲು ಹಾಲಿಲ್ಲ, ಒದಿಸಲು ಬಟ್ಟೆ ಇಲ್ಲ. ನನ್ನ ಹುಟ್ಟಿರ್ತಕ್ಕಂಥ ಸೀರೆಯ ಭಾಗದಲ್ಲಿ ಅರ್ಧ ಭಾಗ ಅರ್ದುಕೊಂಡು ಈ ಮಗುವನ್ನು ಸುತ್ತಕೊಂಡು ನನ್ನ ಪತಿಯನ್ನು ಹುಡುಕುತ್ತಾ ಬಂದಿದ್ದೀನಮ್ಮ. ಇವಳು ಯೋಚನೆ ಮಾಡ್ತಾಳೆ. ಒಂದು ರೀತಿ ಕನಿಕರ ಬರ್ತದೆ, ಒಂದು ರೀತಿ ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಒಡವೆನೆಲ್ಲ ಬಿಚ್ಚಿ ಗಂಟಿಟ್ಕೊಂಡ್ಬಿಟ್ಟಿದ್ರೆ ಯಾರಿಗೆ ಗೊತ್ತಿರ್ತದೆ? ಹೇಗಾದ್ರೂ ಮಾಡಿ ಉಪಾಯ ಮಾಡ್ಕೊಂಡು ಒಳ್ಳೆ ಮಾತುಗಳನ್ನ ಆಡ್ಕೊಂಡು ಕರ್ಕೊಂಡು ಹೋಗಿ ಇವನು ಒಳಗಡೆ ನೋಡ್ತಾ ಇರ್ತಾನೆ. ಬಾಗಿಲು ಹೋಗಿ ಓಡ್ ಬಂದಿದೆ, ಇರ್ತಕ್ಕಂಥ ಮಚ್ಚಿನೆತ್ತಿ ಆಕೆ ಬುರುಳೆ ಹೊಡೆಯಕ್ಕೆ ಹೋಗ್ತಾನೆ. ನೋಡಿ, ಪರಮಾತ್ಮ ಕೃಪೆಯಿಂದ ಕೈನಲ್ಲಿರ್ತಕ್ಕಂಥ ಮಚ್ಚು ಥಟ್ಟನೆ ಜಾರಿ ಯೋಚನೆ ಮಾಡ್ತಾನೆ. ಏನಿದೆ ಆಶ್ಚರ್ಯ! ಎಷ್ಟೋ ಜನ, ಸಾವಿರಾರು ಜನ ತಲೆ ಹೊಡೆದು ಬಿಟ್ಟಿದ್ದೀನಿ ನಾನು, ಯಾವತ್ತೂ ಹಿಂಗಾಗ್ಲಿಲ್ವಲ್ಲ. ಇವತ್ತು ಈ ಹೆಂಗಸಿ ನೋಡಿದ ತಕ್ಷಣ ನನ್ನ ಕೈಲಿರ್ತಕ್ಕಂಥ ಮಚ್ಚು ಜಾರಿ ಕೆಳಗೆ ಬಿದ್ದೋಯ್ತು. ಈ ಎಮ್ಮ ಯಾರಿರ್ಬೇಕಾಗಿತ್ತು? ಅಷ್ಟೊತ್ತಿಗಾದ್ರೆ ಅವನಿಗೆ ಒಳ್ಳೆ ಬುದ್ಧಿ ಬಂದ್ಬಿಡ್ತಾರೆ. ಈ ಅಮ್ಮನ ಮುಖ ನೋಡ್ತಿದ್ದಂಗೆ ಅವನಲ್ಲಿ ಇರ್ತಕ್ಕಂಥ ದುರ್ಬುದ್ಧಿ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಸುಭಿಕ್ಷವಾದ ಬುದ್ಧಿ ಬಂದ್ಬಿಡ್ತಂತೆ. ಏನು ನಯಾ ವಿನಯದಿಂದ ಆ ಎಮ್ಮನ ವಿಚಾರಿಸ್ತಾನೆ, ಅಮ್ಮ ನೀನ್ ಯಾರು? ಈ ರೀತಿಯಾಗಿ ಕಶ್ಮೀರವಾದ ಬಟ್ಟೆ ಈ ಮಗುನ ಎತ್ಕೊಂಡು ಬರೋದಕ್ಕೆ ಯಾರು ಕಾರಣವೇನು ಎಂಬುದಾಗಿ ಆ ಎಮ್ಮನ ಯಾವ ರೀತಿ ತನ್ನ ಸಹೋದರಿ ಅಂತ ವಿಚಾರಿಸ್ತಿದ್ದ ನೋಡಿ. ಅಂದ್ರೆ ಯಾರ ಯಾರ ತಾಯಿ? ಅಮ್ಮ ನೀನೇನು ಜಗನ್ಮೋಹಿನಿಯೋ, ಸರಸ್ವತಿಯೋ, ಲಕ್ಷ್ಮಿಯೋ? ಯಾರ ತಾಯಿ? ನಾನು ಎಷ್ಟೋ ಜನದ ಬುರುಡೆಯನ್ನು ಹೊಡೆದ್ಬಿಟ್ಟಿದ್ದೆ. ಇನ್ನ ಮೇಲೆ ಕೈ ಎತ್ತಿದ ನನ್ನ ಕೈಲಿರ್ತಕ್ಕಂಥ ಮಚ್ಚಿ ಜಾರಿ ಬಿದ್ದೋಯ್ತು. ಅದು ನನ್ನಲ್ಲಿರ್ತಕ್ಕಂಥ ಅವಿವೇಕ ಹೋಗಿ ಒಳ್ಳೆ ಸುಭಿಕ್ಷವಾದ ಬುದ್ಧಿ ಬಂದ್ಬಿಡ್ತಲ್ಲ. ನೀನ್ ಯಾರ ತಾಯಿ? ಯಾಕೆ ಈ ರೀತಿ ಐತಿ? ಮುಖ ನೋಡಿ ನಲುವಾಗಿದೆ, ಒಳಗಾದ ಬಟ್ಟೆ, ಮುದ್ದಾದ ಮಗು ಮಕ್ಕಳು ಬರ್ತಾ ಇದೆಯಲ್ಲವ. ಏನವ ನಿನ್ ಸಮಾಚಾರ? ನನ್ನ ನೊಡಹುಡಿ ತಂಗಿ ಅಂತ ನೀನ್ ನನ್ನ ಹತ್ರ ತಿಳಿಸವ ಅಂತ ಹೇಳಿ ಯಾವಾಗ ಆ ಕಸೇಲಿ ಕೇಳ್ತಾ ಇದ್ದೀನಿ. ಯಾವ ಚಂದ್ರಾಶಿ ದೇವಿ ಆದ್ರೂ ತನ್ನ ವೇಷಾಭೂಷಣಗಳು ನೋಡ್ಕೊಂಡ್ಲಂತೆ. ಓಹೋ, ನಾನು ರಾಣಿ ಚಂದ್ರಾಶಿ ಅಂತ ಹೇಳಬಾರದು, ಈ ನನ್ನ ವೇಷಾಭೂಷಣಕ್ಕೆ ತಕ್ಕನಾದ ಹೆಸರಿಟ್ಕೊಬೇಕು ನಾನು ಅಂತ ಮರೆಸಿ ನಿಲ್ಕೊಂಡು ಆ ಕೊರಮರ ಎಲ್ಲ ಹಿಂಗೆ ಯಾವ ರೀತಿ ಹೇಳ್ತಾ ಇದ್ದಾಳೆ ಅಂದ್ರೆ ನೋಡಿ,
ಅಣ್ಣ ನಮ್ಮ ಗ್ರಹದೋಷದಿಂದ ನಾನು ನನ್ನ ಪತಿಯು ಈ ಕಾಡಿನಲ್ಲಿ ಬಂದೆ. ನವಮಾಸ ತುಂಬಿದ ಗರ್ಭಿಣಿ ದಾಹವನ್ನು ತಾಳಲಾರದೆ ನನ್ನ ಪತಿದೇವರಾದರು ಜಲವನ್ನು ತರಬಹುದು. 3 ದಿನಗಳ ಕಾಲವಾಯಿತು, ಬಾರಲಿಲ್ಲ. ನಿನ್ನೆ ರಾತ್ರಿ ಶುಕ್ರವಾರ 3 ಗಂಟೆ ಸಮಯದಲ್ಲಿ ಒಂದು ತಾರೆ ಮರದ ಬುಡದಲ್ಲಿ ಈ ಮಗುವಿಗೆ ಜನ್ಮವನ್ನು ಕೊಟ್ಟೆ. ತಿನ್ನಲು ಅನ್ನವಿಲ್ಲ, ಕುಡಿಸಲು ನನ್ನ ಎದೆಯಲ್ಲಿ ಪಾಲಿಲ್ಲ, ಒದಿಸಲು ಬಟ್ಟೆ ಇಲ್ಲ. ಆದ ಕಾರಣ ನಾನು ಇಟ್ಟಿರ್ತಕ್ಕಂಥ ಬಟ್ಟೆಯಲ್ಲಿ ಅರ್ಧವನ್ನ ಎರೆದು ಈ ಮಗುವನ್ನು ಸುತ್ತಿಕೊಂಡು ನನ್ನ ಪತಿಯನ್ನು ಹುಡುಕುತ್ತಾ ಈ ದಾರಿಯಲ್ಲಿ ಬಂದೆನ ಎಂಬುದಾಗಿ ಹೇಳೋಣ. ಆ ಕೊರಮರಿ ಎಲ್ಲ ಕನಿಕರ ಬಂದ್ಬಿಡ್ತಂತ ನೋಡಿ. ಮಹಾನುಭಾವನ ಪ್ರೇರಣೆ ಕನಿಕರ ಬಂದು, ಅಮ್ಮ ನೀನು ಭಯಪಡಬೇಡ, ನೋಡು ನಿನ್ನನ್ನು ನಿನ್ನ ಮಗುವನ್ನು ನನ್ನ ಸ್ವಂತ ಒಡಗುಟ್ಟಿದ ಸಹೋದರಿಯಂತೆ ಸಾಕುತ್ತೇನೆ, ನಿನ್ನ ಮಗುವನ್ನು ನನ್ನ ಮಗನಂತೆ ಸಾಕುತ್ತೇನೆ. ನಡಿ, ನೀನು ಯಾವ ಜಗನ್ಮಾತೆಯೋ ನನಗೆ ತಿಳಿಯದು. ನಾನು 1000 ವರ್ಷಗಳಲ್ಲಿ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೀನಿ. ಈಗ ಆ ದುರ್ಬುದ್ಧಿಯೆಲ್ಲ ಹೋಗ್ಬಿಟ್ಟು ಒಳ್ಳೆ ಬುದ್ಧಿ ಬಂದದಮ್ಮ. ನಾನು ಎಲ್ಲಾದ್ರೂ ನನ್ನ ಬೈಬಗ್ಸಿ ಕೂಲಿ ನಾಲಿ ಮಾಡಿ ದುಡಿದು ನಿನ್ನ ಸಾಕ್ತೀನಿ. ನಮ್ಮ ಮನೆಗೆ ನಡೀತಾಯಿ. ಈ ಕಡೆ ಏನಾಗಿದೆಯಪ್ಪ ಅಂದ್ರೆ, ಯಾವ ಚಂದ್ರಾಸಿ ದೇವಿಗೆ ಸದ್ಯ ಯಾರಾದ್ರೂ ಆಶ್ರಯವನ್ನು ಕೊಟ್ಟು ಸಾಕಾಗಿತ್ತು ಅಂತ ಇದರಲ್ಲಿ ಉಪಕಾರವನ್ನು ಮಾಡಿದವನ್ನ ನಿರಾಕರಿಸ ತಪ್ಪು. ಆಗಲಣ್ಣ, ನಿಮ್ಮಿಷ್ಟದಂತೆ ಆಗಲಿ, ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂಬುದಾಗಿ ಆ ತಾಯಿ ಮಗುವನ್ನು ಒಳಗಡೆ ಕರ್ಕೊಂಡೋಗಿದ್ದಾರೆ. ಆ ಕೊರಮರ ಎಲ್ಲ ಎಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲಿ ನಾನು ಪೇಟೆಗೆ ಹೋಗಿ ಈ ಮಗುವಿಗೂ ಹೊಸ ಬಟ್ಟೆಯನ್ನು ಹೊಸ ವಸ್ತ್ರಗಳನ್ನು ತರ್ತೀನಿ. ನೀನು ಜಾಗೃತಿಯಾಗಿ ಇವರಿಗೆ ಬಿಸಿನೀರು ಕಾಯಿಸಿ ಸ್ನಾನವನ್ನು ಮಾಡಿಸು. ಇವ್ರಿಗೆ ಹೊಸ ಬಟ್ಟೆ ಹಾಕ್ಬಿಟ್ಟು ಒಳ್ಳೆ ಅಡಿಗೆ ಮಾಡು. ನನ್ನ ಸಂಗೀತದಲ್ಲಿ ಕೂತ್ಕೊಂಡು ಊಟ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಈ ಪೇಟೆಗೆ ಹೋಗ್ಬಿಟ್ಟಿದ್ದಾನೆ. ಹೋದ ಹೊಸ ಬಟ್ಟೆ ಮಗುಗೂ ತಾಯಿಗೂ ತಂದ್ಬಿಟ್ಟ. ಇವ್ರಿಗೆ ಒಳ್ಳೆ ಸ್ನಾನ ಮಾಡ್ತಾರೆ. ಅವ್ರ ಮನೆಗಿರೋದೇನೋ ಅದೇ ಮುಖಾನ್ನ ಭೋಜನ ಮಾಡಿ ಉಳಿಸಿ ಯಾವ ಚಂದ್ರಾಸಿ ದೇವಿ ಕಸ್ಮಲೆ ಎಂದು ನಾಮಾಂಕಿತವನ್ನು ಮಾಡಿಕೊಂಡಿದ್ದಾಳೆ. ಆ ಯಮನ ಸುಖದಿಂದ ಸಾಕ್ತಾವ್ರೆ. ಈ ಕಡೆ ಏನಾಗಿದೆಯಪ್ಪ ಅಂದ್ರೆ, ಸಂದೂಕದಲ್ಲಿ ಮೋರ್ಚೆ ಹೋಗಿ ಬಿದ್ದಿರ್ತಕ್ಕಂಥ ನಾಗರಾಜರಿಗೆ ಎಚ್ಚರವಾಗಿದೆ. ಎಚ್ಚರವಾಗಿ ಆ ಕಂದೂಕದಿಂದ ಬರ್ತಾ ಇದ್ದಾರೆ. ಯಾವ ರೀತಿ ಬರ್ತಾ ಇದ್ದಾರೆ,
ತನ್ನ ಸತಿಯನ್ನು ಹುಡುಕುತ್ತಾ ಬರ್ತಾ ಇದ್ದಾರೆ. ಎಷ್ಟು ದೂರ ಬಂದರೂ ತನ್ನ ಸತಿಯನ್ನು ಸುಳುವೂ ಸಿಗಲಿಲ್ಲ. ಏನು ಮಾಡ್ತಾರೆ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಎಂಬುದಾಗಿ ಬರ್ತಾ ಇದ್ದಾರೆ. ಸ್ವಲ್ಪ ದೂರದಲ್ಲಿ ಹೆರಿಗೆಯಾಗಿರ್ತಕ್ಕಂಥ ಜಾಗದಲ್ಲಿ ಬಿದ್ದಿರತಕ್ಕಂಥ ಕಸ್ಮಲಕ್ಕೆ 10 ಕಾಗಿಗಳಾದ್ರೂ ಗುಂಪು ಗುಂಪಾಗಿ ಕೂಡಿಬಿಟ್ಟವೆ. ದೂರದಿಂದ ನೋಡ್ತಾರೆ, ಏನು ಆಶ್ಚರ್ಯ, 10 ಕಾಗಿಗಳಾದ್ರೂ ಗುಂಪು ಗುಂಪಾಗಿ ಕೂಡಿಗಳ. ಇರಲಿ, ಜಾಗೃತಿಯಾಗಿ ಹೋಗಿ ನೋಡೋಣ ಎಂಬುದಾಗಿ ಅತಿ ವೇಗವಾಗಿ ಬರ್ತಾ ಇದ್ದಾರೆ. ಬಂದು ನೋಡ್ತಾರೆ, ಅಲ್ಲಿ ಬಿದ್ದಿರತಕ್ಕಂಥ ರಕ್ತದ ಕಸ್ಮಲಗಳನ್ನು ನೋಡಿ ಯಾವುದೋ ಪ್ರಾಣೇಶ್ವರಿ ಚಂದ್ರಾಜ ಪ್ರಾಣೇಶ್ವರಿ ನನ್ನಗಲಿ ನೀನಿಲ್ಲದ ಮೇಲೆ ಯಾರಿಗೆ ಏನು ಮಾಡಲಿ ಎಂಬುದಾಗಿ ತನ್ನ ವಸ್ತ್ರವನ್ನು ತೆಗೆದು ಒಂದು ದಾನವನ್ನು ಮಾಡಿಕೊಳ್ಳಲು ಹೋಗ್ತಾ ಇದ್ದಾನೆ. ಈ ಕಡೆ ಹಸಿರಿವಾಣಿ ಹೇಳ್ತಾ ಇದೆ, ಎಲವೋ ರಾಜ, ತಾನು ಏನು ಮಾಡ್ತಾ ಇದೀಯ? ನೀನು ರಾಜ, ಮಹಾರಾಜ, ರಾಜ ಸತ್ಯವ್ರತ ಮಹಾರಾಜ, ಈ ಕೆಲಸ ಮಾಡಬಹುದ ನೀನು? ನಿಲ್ಲಿಸು ಎಂಬುದಾಗಿ ಹಸಿರಿವಾಣಿ ನುಡಿದಿದೆ. ಆಹಾ, ಏನಿದು? ಹಾಗಾದರೆ ನನ್ನ ಅರ್ಧಾಂಗಿ ಬದುಕಿರುವಳೆ ಏನು ಮಾಡದು? ಓಹೋ, ಸಾಧ್ಯವಿಲ್ಲ. ಇನ್ನ ನನ್ನ ಹೆಂಡತಿ ಬದುಕಿದ್ದಾಳೆ ಎಂಬ ಇದನ್ನು ಮರೆತು ಬಿಡಬೇಕು. ನಾನು ಏನ್ ಮಾಡೋದು? ಕುಕ್ಷಿ ಬಾಧೆಯಾದರೂ ಬಲವಾಗಿ ಭಾವಿಸ್ತಾ ಇದೆ. ನಾನು ಕಂಠಕ್ಕೆ ಧರಿಸತಕ್ಕಂಥ ಮಾಂಗಲ್ಯವೇನಾದರೂ ದೊರೆತರೆ ಅದರಲ್ಲಾದರೂ ಕೆಲವು ದಿನ ನಿಲ್ಲಿಸಿಕೊಳ್ಳಬೇಕು ಎಂಬುದಾಗಿ ನೋಡಿ, ಅಲ್ಲಿ ಬಿದ್ದಿರ್ತಕ್ಕಂಥ ಕಸ್ಮಲ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಎಲ್ಲ ಕೆದಕಿ ನೋಡ್ತಾ ಇದ್ದೇನೆ. ಆ ತೆಗೆದ ಪರಮಾತ್ಮನನ್ನು ಯಾವ ರೀತಿ ಹೊಂಡ ಕೇಳ್ತಾ ಇದ್ದೇನೆ ಅಂದ್ರೆ, ಕರುಣಿಸ ಕಲಿ ಪುರುಷ ಸಿನೇಶ್ವರನ್ನು ಬೇಡ್ಕೊಳ್ತಾರೆ. ಪರಮಾತ್ಮ, ಏ ಜಗದೊಡೆಯ, ಏ ಸೂರ್ಯಕಿನಾರ, ರವಿನಂದನ, ಛಾಯಾದೇವಿ ಗರ್ಭ ಸಂಚಾತ, ಏ ಕಾಕವಾಗನ ಕಲಿಪುರುಷ, ನನ್ನ ಸತಿ ಕಂಠದಲ್ಲಿರ್ತಕ್ಕಂಥ ಮಾಂಗಲ್ಯವೇನಾದರೂ ದೊರೆತರೆ ಅದರಿಂದಲಾದ್ರೂ ನಾನು ಕೆಲವು ದಿನ ಕುಕ್ಷಿ ಬಾಧೆಯನ್ನು ನಿವಾರಿಸಿಕೊಳ್ಬಹುದು ಎಂಬುದಾಗಿ ಹುಡುಕಿ ನೋಡ್ತಾರೆ. ಸಿಕ್ಕಲ್ಲ. ಪಾಪಿ ಸತ್ಯವರನ ಸತಿಯ ಕಂಠದಲ್ಲಿ ಗುಣವೂ ನಿಂತಿಲ್ಲದೆ ಛೇ ಪಾಪಿ. ಆದರೂ ರಾಜ, ಮಹಾರಾಜ,
ಅತ್ಯುನ್ನತ ಮಹಾರಾಜ ಛೈ! ಎಂಬುದಾಗಿ ತನ್ನ ದೇಹಕ್ಕೆ ತಾನೇ ಧಿಕ್ಕಾರ ಹಾಕಿದ. ಆದರೂ ಕುಚ್ಚಿ ಮಾದರಿ ಸಿಡಿಸಲಾರು. ಏನು ಮಾಡಲಿ, ಏನು ಮಾಡಲಿ? ಪರಮಾತ್ಮ, ಮಾಡುವುದಾದರೂ ಇನ್ನೇನು? ಈಗ ನನಗಿರುವುದು ಒಂದೇ ದಾರಿ. ಈಗ ನಾನು ಹುಟ್ಟಿರ್ತಕ್ಕಂತಹ ಬಟ್ಟೆಯಲ್ಲಿ ಅರ್ಧವನ್ನಾಗಿ ಹಿಡಿದುಕೊಂಡು ಅದನ್ನೇ ಜೋಳಿಗೆಯನ್ನಾಗಿ ಮಾಡಿಕೊಂಡು ಮುಂದೆ ಕಾಣುವ ಗ್ರಾಮದಲ್ಲಿ ಭಿಕ್ಷಾಟೆಯನ್ನಾದರೂ ಬೇಡಿ ಈ ಉದರವನ್ನು ತೋರಿಸಿಕೊಳ್ಳುವುದು. ಇನ್ನು ಹೆಂಡತಿಯ ಮಮಕಾರವನ್ನು ಬಿಟ್ಟುಕೊಳ್ಳಬೇಕು ಎಂಬುದಾಗಿ ನೋಡಿ, ತಾನು ಹುಟ್ಟಿರ್ತಕ್ಕಂಥ ಬಟ್ಟೆಯಲ್ಲೇ ಅರ್ಧವಾಗಿ ಹಿಡಿದುಕೊಂಡು ಯಾವ ರೀತಿ ಭಿಕ್ಷಾಟೆಯನ್ನು ಬಿಡಕ್ಕೆ ಹೋಗ್ತಾ ಇದ್ದಾನೆ.